ಶ್ರಮ ಬಿತ್ತು ಬೆವರು ಕಟ್ಟಿ ರಕ್ತ ಬೆಸೆದು ಕಾನದವರ ಹೊಟ್ಟೆ ತುಂಬಿಸುವ ದೇವರೇ ರೈತ. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅನು. ಎಲ್ಲರೂ ಹೆಂಗದಿರಿ? ಮತ್ತೊಂದು ವ್ಲಾಗಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಧಾರವಾಡದ ರೈತರ ಜಾತ್ರೆ, ಅದರಲ್ಲೂ ಉತ್ತರ ಕರ್ನಾಟಕದ ರೈತರ ಜಾತ್ರೆಗೆ ನಿಮಗೆ ಕರ್ಕೊಂಡು ಬಂದೇನಿ. ಅದ್ಯಾವುದಂದ್ರಪ್ಪ, ಕೃಷಿ ಮೇಳ. ಈ ಕೃಷಿ ಮೇಳದ ಬಗ್ಗೆ ನನಗೆ ಎಷ್ಟು ಗೊತ್ತೈತಿ ಅದನ್ನು ಈ ವ್ಲಾಗ್ ಮುಖಾಂತರ ನಿಮಗೆ ತಿಳಿಸ್ಬೇಕು ಅಂದ್ಕೊಂಡೀನಿ. ಈ ಕೃಷಿ ಮೇಳಕ್ಕೆ ಪ್ರತಿ ವರ್ಷ 10 ಲಕ್ಷಕ್ಕಿಂತಲೂ ಜಾಸ್ತಿ ಜನ ಬಂದು ಭೇಟಿ ಕೊಡ್ತಾರಂತ. ಈ ಕೃಷಿ ಮೇಳದ ವಿಶೇಷತೆ ಏನಂದ್ರಪ್ಪ, ಇಲ್ಲಿ ಹೊಸ ಹೊಸ ತಳಿಯ ಜಾನುವಾರುಗಳು, ಆಮೇಲೆ ಬೀಜ, ಬಿತ್ತನೆ, ಆವಿಷ್ಕಾರಗಳನ್ನೆಲ್ಲ ಪ್ರದರ್ಶನ ಮಾಡ್ತಾರೆ. ಇದು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಿನಾಗ ಇರ್ತೈತಿ. ಸೊ ಈ ವರ್ಷವೂ ಸೆಪ್ಟೆಂಬರ್ನಾಗ ಐತಿ. ಮತ್ತು ಇದರ ವಿಶೇಷತೆ, ಈ ವರ್ಷದ ವಿಶೇಷತೆ ಏನಂದ್ರಪ್ಪ, ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕಗಳ ಬಗ್ಗೆ ಹೆಚ್ಚಿನ ಒತ್ತುಗಳನ್ನ ಕೊಡಲಾಗಿದೆ. ಇಲ್ಲಿಯ ವಿಶೇಷತೆ ಏನಂದ್ರಪ್ಪ, ಧಾರವಾಡ ಎಮ್ಮೆ ಇತ್ತು ಈ ಸರ್ತಿ. ಅಂದ್ರೆ ಧಾರವಾಡ ಎಮ್ಮೆ ಯಾರು ನೋಡಿಲ್ಲ ಅವ್ರು ನೋಡ್ಬೋದು. ಆಮೇಲೆ ಇನ್ನೊಂದು ಏನಂದ್ರಪ್ಪ, ಮುಧೋಳ ನಾಯಿನೂ ಕರೆಸಿದ್ರು. ಮುಧೋಳ ನಾಯಿ ಪ್ರದರ್ಶನ ಜೋರಿತ್ತು ರೀ. ಈ ಮುಧೋಳ ನಾಯಿ ಬಗ್ಗೆ ಹೇಳ್ಬೇಕಂದ್ರೆ, ಇದು ನಮ್ಮ ದೇಶದ ಯೋಧನಾಗಿ ಕರ್ನಾಟಕದ ಹೆಮ್ಮೆಯ ಮುಧೋಳ ನಾಯಿ ನಿರ್ವಹಣೆ ಮಾಡ್ತೈತ್ರಿ. ಸೊ ನಾವು ಅಲ್ಲಿಂದ ಜಾನುವಾರುಗಳನ್ನ ನೋಡ್ಕೊಂಡು ನೆಕ್ಸ್ಟ್ ಫ್ಲವರ್ ಶೋಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಆದ್ರೆ ಭಾಳ ಜನ ಇದ್ದರು. ಸೊ ಅಂದ್ರೂ ನಾವು ಹೋದ್ವಿ. ಅದರಲ್ಲೂ ಸಂಡೇ ಇತ್ತಲ್ಲ, ಅದಕ್ಕೆಲ್ಲ ಜನನೂ ಬಂದಿದ್ದರು. ಸೊ ನಮ್ಗೆ ಒಂದು 20 ಮಿನಿಟ್ಸ್ ಆಯ್ತು ರೀ ಅಲ್ಲಿ ಫ್ಲವರ್ ಶೋಗೆ ರೀಚ್ ಆಗಕ್ಕೆ. ಸೊ ನಾವು ಫ್ಲವರ್ ಶೋಗೆ ರೀಚ್ ಆದ್ವಿ. ಫ್ಲವರ್ ಶೋ ಹೋದ ಕೂಡಲೇ ಎಂಟ್ರೆನ್ಸ್ಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ವಿಗ್ರಹನೂ ನೋಡಿದ್ವಿ ರೀ. ಅಲ್ಲಿ ವಿಗ್ರಹ ಮಾಡಿದ್ರು, ಅದಕ್ಕೆ ಮತ್ತು ಫ್ಲವರ್ ಡೆಕೋರೇಷನ್ನು ಮಾಡಿದ್ರು. ಸೊ ಭಾಳ ಚಲೋ ಆಗಿತ್ತು ರೀ. ಫಸ್ಟ್ ಫ್ಲೋರ್ನಾಗ ಕೀಟಗಳ ಪ್ರದರ್ಶನ ಐತಂತ ಹೇಳಿದ್ರಿ. ಸೊ ಹೋಗೋ ದಾರಿನಾಗ ನಮ್ಗೆ ಈ ಒಳ್ಳೊಳ್ಳೆ ಪೇಂಟಿಂಗ್ ಮಾಡಿ ಹಾಕಿದ್ರಿ. ಸೊ ಪೇಂಟಿಂಗ್ ನೋಡಕ್ಕಂತೂ ಭಾಳ ಯುನೀಕ್ ಆಗಿದ್ರು. ಒಂದು ಇದ್ದಂಗೆ ಇನ್ನೊಂದು ಇದ್ದಿರಲಿಲ್ಲ. ಪೇಂಟಿಂಗ್ ನೋಡ್ಲಿಕ್ಕಂತೂ ಭಾಳ ಚೆನ್ನಾಗಿದ್ದು ರೀ. ಪೇಂಟಿಂಗ್ಸನ್ನೆಲ್ಲ ನೋಡಿಕೊಂಡು ನಾವೀಗ ಕೀಟಗಳ ಪ್ರದರ್ಶನಕ್ಕೆ ಬಂದ್ವಿ. ಸೊ ಕೀಟಗಳ ಪ್ರದರ್ಶನ ಫಸ್ಟ್ ಎಂಟ್ರೆನ್ಸ್ಗೆ ಬಟರ್ಫ್ಲೈ ಹಾಕಿದ್ರು. ಅಲ್ಲೇ ಒಳಗೆ ಹೋದ ಕೂಡಲೇ ಒಂಥರ ಯುನೀಕ್ ಏನೇನೋ ಹೊಸ ಟೈಪದ್ದು ಕೀಟಗಳನ್ನ ಪ್ರದರ್ಶನ ಮಾಡ್ಲಿಕ್ಕೆ ಇಟ್ಟಿದ್ದರು ರೀ. ನೋಡ್ರಿ, ಒಲಿಂಪಿಕ್ಸ್ ಟೈಪ್ ಮಾಡಿಟ್ಟಿದ್ರು. ಇವೆಲ್ಲ ರಿಯಲ್ ಕೀಟಗಳನ್ನ ರೀ. ಈ ಬಟರ್ಫ್ಲೈ ಇತ್ತು, ಈ ಕೀಟಗಳು. ಸೊ ಹಿಂಗೆ ಪೇಂಟಿಂಗ್ ಟೈಪ್ನು ಮಾಡಿಟ್ಟಿದ್ರು. ನೋಡ್ಲಿಕ್ಕಂತೂ ಒಂಥರ ಹೊಸ ಟೈಪ್ ಅನ್ಸಾತ್ ನಿಂತ. ಇನ್ನೊಂದು ಅಂತಾರಲ್ರಿ, ಇದು ಕೀಟಗಳು ರೈತನ ಮಿತ್ರನೂ ಹೌದು, ಅವು ಶತ್ರುನೂ ಹೌದು. ಇದು ಒಳ್ಳೇದು ಮಾಡ್ತಾವ, ಕೆಟ್ಟದ್ದು ಮಾಡ್ತಾವ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ ಕೂಡಲೇ ನನಗೆ ಇದು ಯುನೀಕ್ ಅನಿಸಿತ್ತು ನೋಡ್ರಿ. ಚಿಟ್ಟೆಗಳ ಹಾಸ್ಪಿಟಲ್. ಇದು ಹಾಸ್ಪಿಟಲ್ ನೋಡೋಕೆ ಒಂಥರ ಯುನೀಕ್ ಇತ್ತು ರೀ. ಎಲ್ಲ ಚಿಟ್ಟೆಗಳೂ ಇದ್ವು. ಆಮೇಲೆ ಇಲ್ಲಿ ಬೋರಂಗಿ ಅಂತಾರೆ, ನಮ್ಮ ಸೈಡ್ದ ಬೋರಂಗಿ ಹುಳ ಅಂತಾರೆ. ಸೊ ಅದರಿಂದ ಜ್ಯುವೆಲ್ರೀಸನ್ನು ಮಾಡಿದ್ದು ರೀ. ಆಮೇಲೆ ಬಟರ್ಫ್ಲೈ ಇಯರಿಂಗ್ಸು ಮಾಡಿದ್ದು. ಇವೆಲ್ಲ ರಿಯಲ್ ಚಿಟ್ಟೆಗಳನ್ನ ಇದ್ದು ರೀ. ಸೊ ಒಂಥರ ಯುನೀಕ್ ಏನೇನೋ ಮಾಡಿದ್ರು ರೀ. ನೋಡಿದ್ದು ಬಟರ್ಫ್ಲೈಯಿಂದ ಮನುಷ್ಯನ ಮುಖ ಮಾಡಿದ್ರು. ಆಮೇಲೆ ಈ ಕೀಟಗಳಿಂದ ಒಂಥರ ಏನೋ ಪೇಂಟಿಂಗ್ ಟೈಪ್ ಮಾಡಿದರು. ಅಲ್ಲಿಂದ ನಾವು ಫ್ಲವರ್ ಶೋ ಹೋಗುವಾಗ ಇದು ನೋಡಿ, ಒಂದು ದೊಡ್ಡ ಆಡಿಟೋರಿಯಂ ನೋಡಿದ್ವಿ. ಅಲ್ಲಿ ಹೊರಗಡೆ ಬೊಂಜಾಯಿ ಗಿಡನೂ ಭಾಳ ಇದ್ವು, ತಳಿನೂ ಭಾಳ ಇದ್ವು. ಅಲ್ಲಿ ವೆರೈಟೀಸ್ ಆಫ್ ಬೊಂಜಾಯಿ ಗಿಡನೂ ಇದ್ವಿ. ಅಲ್ಲಿಂದ ಫ್ಲವರ್ ಶೋ ಎಂಟರ್ ಆದ ಕೂಡಲೇ ನೋಡ್ರಿ, ಒಂದು ದೇವಿ ಮುಖಾನ ತರಕಾರಿನಾಗ ಮಾಡಿದ್ರು. ಸೊ ನೋಡ್ರಿ, ನೇಗಿಲ ಆಮೇಲೆ ಎತ್ತ ಎಲ್ಲ ತರಕಾರಿಯಿಂದ ಮಾಡಿದ್ರು. ಆಮೇಲೆ ಇಲ್ಲಿ ಒಳ್ಳೊಳ್ಳೆ ಫ್ಲವರ್ಸ್ ಕಲೆಕ್ಷನ್ ಇಟ್ಟಿದ್ದು ರೀ. ಬೇರೆ ಫ್ಲವರ್ಸ್ ಎಲ್ಲ ರಿಯಲ್ ಇದ್ವು. ಆಮೇಲೆ ಇಲ್ಲಿ ಔಷಧೀಯ ಗಿಡಗಳನ್ನು ಭಾಳ ಇಟ್ಟಿದ್ದು ರೀ. ಸೊ
ಸೊ ಇವೆಲ್ಲ ತೆಂಗಿನಕಾಯಿಯಿಂದ ಮಾಡಿದ್ದಂತ್ರಿ ಇವೆಲ್ಲ. ನೋಡ್ಲಿಕ್ಕಂತೂ ಚೆನ್ನಾಗಿದ್ದು ರೀ. ಈ ತೆಂಗಿನಕಾಯಿದಿಂದ ಮಾಡಿದಾರಂತ ಅನಿಸ್ಲಿಲ್ಲ ನನಗೆ. ಇವೆಲ್ಲ ಏನು ಪ್ಲ್ಯಾಂಟ್ಸ್ ತಾವಲ್ರಿ, ಇವು ಔಷಧೀಯ ಗಿಡಗಳಂತ. ಸೊ ನನಗೊಂದು 4 ಅಷ್ಟ ಗೊತ್ತಿದ್ದು, ಇವು ಬೇರೆ ಯಾವು ನನಗೆ ಎಂದೂ ಕೇಳೇ ಇಲ್ಲ ನನ್ನ ಹೆಸರಿಗೆ ಔಷಧಿ ಗಿಡಗಳ್ದು. ಸೊ ಒಂದಿಲ್ಲ ಅಂದ್ರೆ ಒಂದು 20-30 ಥರ ಔಷಧೀಯ ಗಿಡಗಳನ್ನ ಇಟ್ಟಿದ್ದರ್ರಿ. ಆಮೇಲೆ ಫ್ಲವರ್ಸ್ನು ವೆರೈಟಿ ಸೇವಂತಿನ್ಯಾಗೂ ವೆರೈಟೀಸ್ ಇಟ್ಟಿದ್ರು. ಆಮೇಲೆ ಕಲ್ಲಂಗಡಿನ್ಯಾಗೂ ಇದನ್ನ ಆರ್ಟ್ ಮಾಡಿದ್ರು ನೋಡ್ರಿ, ಎಷ್ಟು ಚೆನ್ನಾಗಿ ಮಾಡಿದ್ರು ಆರ್ಟ್. ಇದಂತೂ ನಂಗೆ ನಂಬಕ್ಕೆ ಆಗಲಿಲ್ಲ ರೀ. ಇವೆಲ್ಲ ಏನು ಐಡಲ್ಸ್ ಅದಾವಲ್ರಿ, ಇವೆಲ್ಲ ತೆಂಗಿನ ಚಿಪ್ನಿಂದ ಮಾಡಿದ್ರಂತ. ಸೊ ಒಂದೊಂದು ನಂಬಕ್ಕೆ ಆಗಲಿಲ್ಲ ರೀ ನಂಗೆ ತೆಂಗಿನ ಚಿಪ್ಪ ಅಂತ. ಸೊ ನೋಡಕ್ಕೆ ಎಷ್ಟು ಯುನೀಕ್ ಆಗ್ಯಾವ ನೋಡ್ರಿ. ಇದೆಲ್ಲ ನಾವು ಇಂಡೋರ್ ಪ್ಲಾಂಟ್ಸ್ ಅಂತ ಯೂಸ್ ಮಾಡ್ತೀವಿ. ಇವೆಲ್ಲ ಏರ್ ಪ್ಯೂರಿಫೈರ್ ಪ್ಲ್ಯಾಂಟ್ಸ್ ಅಂತ. ಸೊ ಆಲ್ಮೋಸ್ಟ್ ನಮ್ಮ ಮನ್ಯಾಗೆಲ್ಲ ಇವು ಏರ್ ಪ್ಯೂರಿಫೈರ್ ಪ್ಲ್ಯಾಂಟ್ಸ್ ಹಚ್ಚೇವಿ. ಸೊ ಅಲ್ಲಿ ಇಟ್ಟಿದ್ರು, ನೋಡ್ಲಿಕ್ಕೆ ಪ್ರದರ್ಶನ ಮಾಡ್ಲಿಕ್ಕೆ ಇಟ್ಟಿದ್ರು. ಒನ್ ಪಾರ್ಟ್ ಆಫ್ ದ ಕೃಷಿ ಮೇಳ ಐತ್ರಿ. ನಾವು ಫ್ಲವರ್ ಶೋ ಇತ್ತು, ಫ್ಲವರ್ ಶೋ ನೋಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ 1 hour ಆಯ್ತು ನಾವು ಫ್ಲವರ್ ಶೋ ನೋಡೋಕೆ. ಸೊ ನೆಕ್ಸ್ಟ್ ಎಷ್ಟು ಟೈಮ್ ಆಗ್ತದೆ ಗೊತ್ತಿಲ್ಲ. ಸೊ ಬರ್ರಿ ನೆಕ್ಸ್ಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಅದು ವಸ್ತು ಪ್ರದರ್ಶನ ಐತಿ, ರೈತರ ಐಟಮ್ಸ್ ಎಲ್ಲ ಬಂದಿರ್ತಾವೆ. ಸೊ ವಸ್ತು ಪ್ರದರ್ಶನಕ್ಕೆ ಹೋಗ್ಬೇಕಂತ ಬಂದ್ವಿ ರೀ. ಬಟ್ ಜನಸಾಗರ ನೋಡಿ ನಾವು ವಾಪಸ್ ಹೋಗಿಬಿಟ್ವಿ ರೀ ಮನೆಗೆ. ಏನು ಅಲ್ಲಿ ನಿಲ್ಲಕ್ಕೆ ಜಾಗನೂ ಇರಲಿಲ್ಲ, ಆಮೇಲೆ ಪ್ರದರ್ಶನ ಏನೂ ಕಾಣ್ತಾನೂ ಇರಲಿಲ್ಲ. ಸೊ ನಾವು ಇಷ್ಟೇ ಮಾಡಿ ವಾಪಸ್ ಬಂದ್ವಿ ಮನೆಗೆ. ಸೊ ಫ್ಲವರ್ ಶೋ ಅಷ್ಟು ನಿಮಗೆ ತೋರಿಸಿದೆ, ಅದಕ್ಕಿಂತ ಹೆಚ್ಚಿನ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾವು ವಾಪಸ್ ಮನೆಗೆ ಬಂದ್ವಿ. ಸೊ ಇಷ್ಟ ಐತ್ರಿ ವ್ಲಾಗ್. ಫೈನಲಿ ವಾಪಸ್ ನಾವು ಮನೆಗೆ ಬಂದ್ವಿ. ಬಟ್ ನಾವು ಹೋಗ್ಬೇಕಾದ್ರೆ ನಾನು ವಿಡಿಯೋ ಈ ಥರ ಮಾಡ್ಬೇಕಾ ಆ ಥರ ಮಾಡ್ಬೇಕಾ ಅಂದ್ಕೊಂಡು ಹೋಗಿದ್ನಿ. ಬಟ್ ಅಲ್ಲಿ ಜನ ನೋಡಿ ನನಗೆ ಮೂಡ್ ಆಫ್ ಆಗಿಬಿಡ್ತು. ಯಾಕಂದ್ರೆ ಪ್ರತಿ ಸತಿ ನಾವು 4th ಡೇ ಅಥವಾ ಲಾಸ್ಟ್ ಡೇ ಕೃಷಿ ಮೇಳಕ್ಕೆ ಹೋಗ್ತಿದ್ವಿ. ಬಟ್ ಈ ವಿಡಿಯೋ ಮಾಡ್ಲಿಕ್ಕಂತ ನಾನು ಇವತ್ತು 2nd ಡೇ ಹೋಗಿದ್ವಿ. ಬಟ್ ಅಲ್ಲಿ ಜನ ಅಂತೂ ಭಾಳ ಇದ್ದರು, ಏನೂ ನೋಡ್ಲಿಕ್ಕೂ ಸಿಗಲಿಲ್ಲ. ಫ್ಲವರ್ ಶೋ ಆಮೇಲೆ ಅದಷ್ಟು ನೋಡಿ ವಿಡಿಯೋ ಮಾಡ್ಕೊಂಡು ಬಂದೆ. ಇದು ಬರೀ 20% ಅಷ್ಟೇ ನಾ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ಬಟ್ ಇನ್ನು 80% ಐತಿ ಆದ್ರೂ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಜನನೂ ಭಾಳ ಇದ್ದರು. ಆಮೇಲೆ ಅಲ್ಲಿ ನಾ ಹೇಳ್ಕೊತಾನೆ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ನಿ. ಬಟ್ ಅಲ್ಲಿ ಸೈಡೆಲ್ಲ ಸೌಂಡ್ ಭಾಳ ಜಾಸ್ತಿ ಬರತ್ತಿತ್ತು. ಅದಕ್ಕೆ ನಾ ಬರೀ ಕ್ಲಿಪ್ಸ್ ತೊಗೊಂಡು ಆಮೇಲೆ ಇಲ್ಲಿ ಎಡಿಟ್ ಮಾಡ್ಕೊಬೇಕಂತ ಬಂದೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಲೈಕ್ ಆಗೈತೆ ಅಂದ್ಕೊಂಡೇನಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ನಾಗ. ಥ್ಯಾಂಕ್ ಯು.